ನಾರಾಯಣಾಷ್ಟಾಕ್ಷರ ಬಂದಿದ್ದು ಪ್ರಣವದಿಂದ. ಆದ್ದರಿಂದ ಓಂಕಾರ ಉಚ್ಚಾರಣಾತ್ ಧೀಮಾನ್, ಒಳ್ಳೆಯ ಜ್ಞಾನಿ ಅಂತೆ ಮಾರ್ಕೆಟ್. ಯಾಕೆ ಅಂದರೆ ಧೀಮಾನ್ ಅಂದರೆ ಅವನು ತರ್ಕ ಮಾಡಲಿಲ್ಲ. ಅಜ್ಜನ ಹತ್ರ ಯಾಕೆ ನಾರಾಯಣನನ್ನೇ ಉಪಾಸನೆ ಮಾಡಬೇಕು, ಬೇರೆಯವರನ್ನು ಯಾಕೆ ಮಾಡಬಾರ್ದು? ಯಾರು ಬುದ್ಧಿಮಂತರೋ ಅವರು ವಿಷ್ಣುವನ್ನು ಸರ್ವೋತ್ತಮ ಅಂತ ಒಪ್ಪಿಬಿಡ್ತಾರೆ. ಇವನು ಒಪ್ಪಿದ. ಅಜ್ಜ ಹೇಳಿದ್ದಕ್ಕೆ ನೇರವಾಗಿ ಬಂದ, ಭಗವಂತನನ್ನು ನಾರಾಯಣನನ್ನು ಉಪಾಸನೆ ಮಾಡಿದ. ಆದ್ದರಿಂದ ಇವನು ಧೀಮಾನ್, ಅವನಿಗೆ ಬುದ್ಧಿ ಇದೆ, ಭಗವಂತ ದೊಡ್ಡವನು ಎನ್ನುವ ಅನುಸಂಧಾನ ಇದೆ. ಅವನು ಸಾಧನೆಯನ್ನು ಮಾಡಿದ. ಹೃತ್ಪದ್ಮಂ ಸ ವಿಕಾಸಯನ್ ತನ್ಮಧ್ಯೆ ರವಿ ಸೋಮಾಗ್ನಿ ಮಂಡಲಾನಿ ಯಥಾಕ್ರಮಂ. ಸೂರ್ಯ ಚಂದ್ರ ಮಂಡಲದಲ್ಲಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಿ, ನಮಗಿದು ಪೀಠ ಪೂಜೆಯಲ್ಲೂ ಕೂಡ ಇದು ಹೃದಯದಲ್ಲಿ ಮಾಡುವ, ನಾನು ಹೇಳಿದ್ದಲ್ವ ಪ್ರತಿಮಾಸು ಅಪ್ರಬುದ್ಧಾನಂ ಅಂತ, ಹೃದಯದಲ್ಲಿ ಮಾಡುವಂತಹ ಅನುಸಂಧಾನ ನಾವು ಮಾಡಬೇಕು. ಮತ್ತು ಪೀಠ ಪೂಜೆಯಲ್ಲಿ ನಾವು ಭಗವಂತ ಹೇಗಿದ್ದಾನೆ ಅಂತ ಚಿಂತನೆ ಮಾಡುವಾಗ ಹೀಗಿದ್ದಾನೆ, ಇಲ್ಲಿದ್ದಾನೆ, ಏಷ್ಯಹಿ ಭಗವನ್ ಆಗಚ್ಚ ಆಗಚ್ಚ ಅಂತ ನಾವು ಆವಾಹನೆ ಮಾಡಿ ಹೃದಯದಲ್ಲಿರುವಂತಹ ಭಗವಂತನನ್ನೇ ಮತ್ತೆ ಪ್ರತಿಮೆಯಲ್ಲಿ ಕರೆದು ಪೂಜೆ ಮಾಡುವುದು. ಮತ್ತು ಕಲಶದಲ್ಲಿರುವಂತಹ ಭಗವಂತನನ್ನು ಪ್ರತಿಮೆಯಲ್ಲಿರುವ ಭಗವಂತನ ಜೊತೆಗೆ ಸೇರಿಸಿ ಚಿಂತನೆ ಮಾಡಬೇಕು, ಎಲ್ಲ ರೂಪಗಳು ಒಂದೇ ಅಂತ. ಇದು ಪೂಜೆಯ ಅನುಸಂಧಾನ. ಇವನು ಮಾಡುವಾಗ ಹಾಗೆ ಪೀತಾಂಬರ ಧರಂ ಕೃಷ್ಣಂ ಶಂಖಚಕ್ರ ಗದಾಧರಂ ಭಾವಪುಷ್ಪೈ ಸಮಭ್ಯರ್ಚ್ಯ ಮನಃ ತಸ್ಮಿನ್ ನಿವೇಶ್ಯ ಚ. ಅವನು ಮನಸ್ಸು ವಿಚಲಿತವೇ ಆಗಲಿಲ್ಲಂತ. ಮಾಡುವಾಗ, ಸಾಧನೆ ಮಾಡುವಾಗ ತುಂಬ ಜಿಜ್ಞಾಸೆಗಳು ಬರುತ್ತೆ. ಅದು ಬರಬೇಕು, ಬಂದ್ರೇ ಒಳ್ಳೆಯದು. ಯಾಕೆಂದರೆ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ ಜಿಜ್ಞಾಸೆ ಮಾಡಬೇಕು, ದೇವರ ಬಗ್ಗೆಯೂ ಜಿಜ್ಞಾಸೆ ಮಾಡಬೇಕು, ಮತ್ತೆ ಮುಂದೆ ಒರೆಸಬೇಕು. ಅವನು ಎಂಥವನು ಅಂತ ಮುಂದಿಂದು ಜನ್ಮಾದ್ಯಸ್ಯತಃ ಶಾಸ್ತ್ರಯೋನಿತ್ವಾತ್ ಎಲ್ಲ ಮುಂದೆ ಇದೆ. ಆದ್ದರಿಂದ ಜಿಜ್ಞಾಸ್ಯನು ವಿಷ್ಣುವೇ. ಆದ್ದರಿಂದ ಅವನನ್ನು ಚೆನ್ನಾಗಿ ಅವನು ಮನಸ್ಸಿನಲ್ಲಿ ಇಟ್ಟುಕೊಂಡ. ನಾವು ಕೂಡ ದೇವರು ದೊಡ್ಡವನು ಅಂತ ತಕ್ಷಣ ಸರಿ ದೇವರು ದೊಡ್ಡವರು ಅವರು ಹೇಳಿದ್ದಾರೆ ನಂಬಿಬಿಡೋಣ, ಆಹಾ, ಅದು ಪೂರ್ವಾಪರ ವಿಮರ್ಶೆ ಮಾಡುವ. ಯಾಕೆಂದರೆ ಮತ್ತೊಬ್ಬರು ಬಂದು ನಮ್ಮ ತಲೆ ಕೆಡಿಸಬಾರ್ದಲ್ವ. ಆದ್ದರಿಂದ ಜಿಜ್ಞಾಸೆಯನ್ನು ಮಾಡಬೇಕು. ಮಾರ್ಕಂಡೇಯ ಮಹಾಜ್ಞಾನಿ, ಅವನಿಗೆ ಆ ದಾರ್ಢ್ಯ ಇತ್ತು, ಅವನು ಸಾಧನೆಯನ್ನು ಮಾಡಿದ. ಬ್ರಹ್ಮರೂಪಂ ಹರಿಂ ಧ್ಯಾಯನ್ ತಥೋ ಮಂತ್ರ ಮುದೀರಯನ್ ಓಂ ನಮೋ ಭಗವತೆ ವಾಸುದೇವಾಯ. ಮತ್ತೆ ಭಗವಂತನನ್ನು ಚಿಂತನೆ ಮಾಡಿದ. ಹೀಗೆ ಅವನು ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಅಲ್ಲಿಗೆ ಯಮದೂತರು ಬಂದರು, ವಿಷ್ಣುದೂತರು ಬಂದರು. ಯಮದೂತರು ಬಂದ ತಕ್ಷಣ ಯಮಕಿಂಕರು ವಯಂ ನಿವರ್ತ್ಯ ಗಚ್ಚಾಮೋ ಮೃತ್ಯುರೇವಾಗಮಿಷ್ಯತಿ. ಯಮಕಿಂಕರು ಬಂದ ತಕ್ಷಣ ವಿಷ್ಣುದೂತರು ಅಲ್ಲಿದ್ದರು, ಯಮಕಿಂಕರನ್ನು ಓಡಿಸಿಬಿಟ್ರು. ಆಗ ಅವರು ಯಮಕಿಂಕರು, ನಿಮಗೆ ನಾನಲ್ಲ ಸರಿ, ಮೃತ್ಯುವೇ ಬರ್ತಾನೆ, ಅವನನ್ನು ಕಳಿಸ್ತೇನೆ, ಮತ್ತೆ ಅವನೇ ಮಾತಾಡ್ತಾನೆ ಅಂತ ಹೇಳಿದ್ರು. ಆಗ ವಿಷ್ಣುದೂತರು ಒಂದು ಮಾತನ್ನು ಹೇಳ್ತಾರೆ. ಯತ್ರನ ಸ್ವಾಮಿನೋ ನಾಮ ಲೋಕನಾಥಸ್ಯ ಶಾರ್ಂಗಿಣಃ ಕೋ ಯಮಃ ತತ್ರ ಮೃತ್ಯುರ್ವಾ ಕಾಲಃ ಕಲಯತಾಂಬರಃ. ಎಲ್ಲಿ ಬರ್ತಾನೆ ಮೃತ್ಯು, ಯಾವ ಯಮ, ಯಾವ ರುದ್ರ, ಯಾರೂ ಏನು ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಎಲ್ಲಿ ಭಗವಂತನ ನಾಮ ಇದೆಯೋ ಯಾರೂ ಕೂಡ ಏನನ್ನೂ ಮಾಡಿಕೊಳ್ಳಿಕ್ಕಾಗೋದಿಲ್ಲ ವಿಷ್ಣುವಿನ ಭಕ್ತರನ್ನು. ಆದ್ದರಿಂದ ಯತ್ರನ ಸ್ವಾಮಿನೋ ನಾಮ, ಭಗವಂತನ ಹೆಸರು ಇದೆ ಅಂತಂದರೆ ಸಾಕು, ಮೃತ್ಯು ದೇವತೆ ಬರುವುದಿಲ್ಲ, ಯಮಕಿಂಕರರು ಬರುವುದಿಲ್ಲ, ಅಲ್ಲಿ ವಿಷ್ಣುದೂತರು ರಕ್ಷಣೆಗೆ ಇರ್ತಾರೆ. ಆದ್ದರಿಂದ ಯಾರೂ ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ವಿಷ್ಣುದೂತರು ಹೇಳಿ ಕಳಿಸ್ತಾರೆ. ಅದೇ ರೀತಿಯಾಗಿ ಯಮಕಿಂಕರರು ಹೋಗಿ ಮೃತ್ಯುದೇವತೆ ಅಂದರೆ ಮೃತ್ಯುದೇವತೆ ಹತ್ರ ಯಮನ ಹತ್ರವೂ ಕೂಡ ಮಾತಾಡ್ತಾರೆ. ತಥೋ ವಿಷ್ಣುರ್ಪಿತ ಮನಃ ಮಾರ್ಕಂಡೇಯೋ ಮಹಾಮತಿ ತುಷ್ಟಾವ ಪ್ರಣತೋ ಭೂತ್ವ ದೇವದೇವಂ ಜನಾರ್ದನಂ. ವಿಷ್ಣುದೂತರು ಹೇಳಿದ ನಂತರ ಮಾರ್ಕಂಡೇಯನಿಗೆ ಇನ್ನಷ್ಟು ತನ್ನ ಮೇಲೆ ನಂಬಿಕೆ ಹೆಚ್ಚಾಯಿತು, ಭಗವಂತನ ಮೇಲೆ. ಅವನು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನಾರಾಯಣಂ ಸಹಸ್ರಾಕ್ಷಂ ಪದ್ಮನಾಭಂ ಪುರಾತನಂ ಪ್ರಣತೋಸ್ಮಿ ಹೃಷಿಕೇಶಂ ಕಿಮ್ಮೇ ಮೃತ್ಯು ಕರಿಷ್ಯತಿ. ತುಂಬ ವಿವರಣೆ ಇದೆ. ಒಂದು 10 ಶ್ಲೋಕದವರೆಗೂ ಭಗವಂತನನ್ನು ವರ್ಣನೆ ಮಾಡುವುದು. ಈ ಭಗವಂತನ ರಕ್ಷಣೆ ನನಗಿರುವಾಗ ಮೇ ಮೃತ್ಯು ಕಿಂ ಕರಿಷ್ಯತಿ, ಆ ಮೃತ್ಯು ನನ್ನನ್ನೇನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ಅವನಿಗೆ ಧೈರ್ಯವಾಗಿ ತಾನು ಮಾತನಾಡಿಕೊಳ್ತಾನೆ. ಮೃತ್ಯುಂಜಯಮಿದಂ ಪುಣ್ಯಂ ಮೃತ್ಯು ಪ್ರಶಮನಂ ಭಯಂ ಶುಭಂ ಮಾರ್ಕಂಡೇಯ ಹಿತಾರ್ಥಾಯ ಸ್ವಯಂ ವಿಷ್ಣುರುವಾಚ. ಇದಾದ ಮೇಲೆ ಅಲ್ಲಿಗೆ ಅವರು ಹೋಗಿ ಮೃತ್ಯು ಕಿಂಕರರು ಯಮನ ಹತ್ರ ಹೋಗಿ ಮಾತನಾಡಿದ್ರಂತೆ. ಮಾತನಾಡುವಾಗ ನಡೆದ ವಿಚಾರವನ್ನು ಹೇಳಿದರು. ಬ್ರಾಹ್ಮಣಸ್ಯ ಸಮೀಪಂಚೋ ಮೃಗೋ ಪೌತ್ರಸ್ಯ ಸತ್ತಮಃ ತಂ ಧ್ಯಾಯಮಾನಂ ಕಮಪಿ ದೇವಮೇಕಾಗ್ರ ಮಾನಸಂ. ನಮಗೆ ಆಗ್ತಾನೇ ಇಲ್ಲ. ಅವನೊಬ್ಬ ಬ್ರಾಹ್ಮಣ, ಅವನು ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಆ ಹುಡುಗ
ಭೃಗೋಹೋ, ಭೃಗುವಿನ ಮೊಮ್ಮಗ, ಅವನ ಹತ್ರ ಹೋಗ್ಲಿಕ್ಕಾಗ್ತಾ ಇಲ್ಲ, ವಿಷ್ಣು ದೂತರು ಬಿಡ್ತಾ ಇಲ್ಲ, ಏನಿದು ಕಥೆ ಅಂತ ಹೇಳಿದಾಗ, ಆಗ ಏವಮಾತ್ರ ತಮಾನೇತು, ಆದ್ದರಿಂದ ನಿನ್ನನ್ನೇ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ, ಬಂದು ಅವನನ್ನು ಕರೆದುಕೊಂಡು ಬರಬೇಕು, ಅವನಿಗೆ ಸಾವು ಸನ್ನಿಹಿತವಾಯಿತು, ಸಮಯ ಆಯಿತು ಅಂತ ಹೇಳಿದಾಗ, ಆಗ ಯಮ ಹೇಳಿದಂತೆ, ಶೃಣ್ವಂತು ಕಿಂಕರ ಸರ್ವೇ ಮೃತ್ಯುಶ್ಚಾನ್ಯೇಚ ಮೇ ವಚಃ ಸತ್ಯಮೇತತ್ ಪ್ರವಕ್ಷ್ಯಾಮಿ ಜ್ಞಾನಂ ಯದ್ಯೋಗ ಮಾರ್ಗತಃ. ಒಂದು ಮಾತನ್ನು ಹೇಳ್ತೇನೆ ಕೇಳಿ. ಭಗವಂತನ ಭಕ್ತರು ಯಾರ್ಯಾರು ಇರ್ತಾರೋ, ವಿಷ್ಣು ಭಕ್ತರು ಯಾರಿರ್ತಾರೋ ಅವರು ನನ್ನ ಅಧೀನದಲ್ಲಿ ಬರುವುದಿಲ್ಲ ಅಂತ. ನಾನು ಅವರನ್ನು ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಏಕಾಗ್ರೇಣ ಇವ ಮನಸಾ ಧ್ಯಾಯತೆ ಹೃದಯ ಕೇಶವಂ. ಯಮನಿಗೆ ಗೊತ್ತು, ಅವನು ಏಕಾಗ್ರ ಮನಸ್ಸಿನಿಂದ ಅವನು ನಿಷ್ಠೆಯನ್ನು ಇಟ್ಟು ಭಗವಂತನನ್ನು ಚಿಂತನೆ ಮಾಡ್ತಾ ಇದ್ದಾನೆ, ಅವನನ್ನು ಯಾರೂ ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಚಿತ್ರಂ ತಾಡನಂ ತತ್ರ ಅಹಂ ಮನ್ಯೇ ಮಹಾತ್ಮಭಿಹಿ. ನನಗೆ ನಿಮಗೆ ಹೊಡೆದ್ರೂ ಅದೇನು ದೊಡ್ಡ ಆಶ್ಚರ್ಯ ಅಲ್ಲ. ಯಾಕೆಂದರೆ ನೀವು ಹೋಗಿ ಕೆಣಕಿದ್ದು ಯಾರನ್ನ ಅಂತಂದರೆ ವಿಷ್ಣು ಭಕ್ತನನ್ನು. ವಿಷ್ಣುವನ್ನು ಧ್ಯಾನವೇ ಮಾಡೋದಿಲ್ಲ, ಭಗವತ್ ಸ್ಮರಣೆಯೇ ಇಲ್ಲ, ಅಂಥವರನ್ನು ನಾನು ಏನು ಬೇಕಾದರೂ ಮಾಡ್ತೇನೆ. ಆದರೆ ನೀವು ಕೆಣಕಿದ್ದು ವಿಷ್ಣು ಭಕ್ತನನ್ನು ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸ ಏವ ಕಿಂಕರಾನ್ ಮುಕ್ತ ಮೃತ್ಯುಂಚ ಪುರತಸ್ಥಿತಂ ಯಮೋ ನಿರೀಕ್ಷ ಜನಂ ನರಕಸ್ಥಂ ಪ್ರಪೀಡಿತಂ. ಇದನ್ನೆಲ್ಲ ನೋಡಿ ಅವರು ಅಲ್ಲಿ ನರಕದಲ್ಲಿರ್ತಕ್ಕಂತಹ ಜನ, ಯಮ ಇದನ್ನೆಲ್ಲ ನಾರಕಿಗಳಿಗೆ, ನರಕದಲ್ಲಿರುವವರಿಗೆ ತಿಳಿಸ್ತಾ ಇದ್ದಾಗ, ಆಗ ಯಮ ಹೇಳುವಂತಹ ಮಾತು ಆಚಾರ್ಯ ಮಧ್ವರು ಅದನ್ನು ಕೃಷ್ಣಾಮೃತ ಮಹಾರಣವದಲ್ಲಿ ಹಾಗೆಯೇ ಉಲ್ಲೇಖ ಮಾಡ್ತಾರೆ. ನರಕೆ, ಕೃಷ್ಣಾಮೃತ ಮಹಾರಣವದಲ್ಲಿರೋದು ನರಕೆ ಪಚ್ಯಮಾನಸ್ತು ಯಮೇನ ಪರಿಭಾಷಿತಃ ಕಿಂ ತ್ವಯಾ ನಾರ್ಚಿತೋ ದೇವಃ ಕೇಶವ ಕ್ಲೇಶನಾಶನಃ. ಇಲ್ಲಿ ನರಕೆ ಪಚ್ಯಮಾನಸ್ಯ ಅಂತನ್ನುವ ಪ್ರಯೋಗ ಇದೆ. ಯಮೇನ ಪರಿಭಾಷಿತಂ ಕಿಂ ತ್ವಯಾ ನಾರ್ಚಿತಃ ದೇವಃ ಕೇಶವ ಕ್ಲೇಶನಾಶನಃ, ಹಾಗೇ ವಾಕ್ಯ ಇದೆ. ಅಂದರೆ ಆ ನಾರಕಿಗಳನ್ನು ಕುರಿತು ಯಮ ಹೇಳುವುದಂತೆ, ನೀವು ಬದುಕಿದ್ದಾಗ ಕೇಶವನನ್ನು ಅರ್ಚನೆ ಮಾಡಲಿಲ್ವಾ, ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ. ಇಲ್ಲಿ ಆಚಾರ್ಯರು ಅಲ್ಲಿ ದ್ರವ್ಯಾಣಮಪ್ಯಭಾವೇತು ಸಲಿಲೇನಾಪಿ ಪೂಜಿತಃ ಯೋ ದದಾತಿ ಸ್ವಕಂ ಸ್ಥಾನಂ ಸತ್ವಯಾ ಕಿಂನ ಪೂಜಿತಃ ಅಂತ ಆಚಾರ್ಯರ ವಾಕ್ಯ. ಪುರಾಣದ ವಾಕ್ಯ ಉದಕೇನಾಥ ಲೋಭಾಸ್ತು ದ್ರವ್ಯಾಣಾಂ ಪೂಜಿತ ಪ್ರಭು ಯೋ ದದಾತಿ ಸ್ವಕಂ ಲೋಕಂ ಸತ್ವಯಾ ಕಿಂನ ಪೂಜಿತಃ ಅಂತ. ದ್ರವ್ಯಗಳಿಲ್ಲ, ನನಗೆ ಸಂಪತ್ತಿಲ್ಲ, ಆದರೂ ಒಂದು ನೀರಿನಿಂದಾದರೂ ದೇವರ ಪೂಜೆ ಮಾಡಬಹುದಿಲ್ಲ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ, ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ ಅಚಲೇ ಅಚಲೇ ಚಲೇವಾಪಿ ಅಚಲೇವಾ ಸ್ಥಳೇವಾಪಿ ಚಲೇವಾ ಕೇವಲ ಸ್ಥಳೇ. ಆಚಾರ್ಯರು ಒಟ್ಟಾರೆ ನಿತ್ಯ ಪೂಜೆ ಮಾಡಿ ಅಂತ ಹೇಳಿದರು. ಅಚಲ ಪ್ರತೀಕದಲ್ಲಾಗಲಿ ಅಚಲ ಪ್ರತೀಕದಲ್ಲಿ ನಾವು ಮಾಡಲೇಬೇಕು ನಿತ್ಯ ಭಗವದ್ ಆರಾಧನೆ. ಆದರೆ ಅಧಿಕಾರಿಗಳನ್ನಿಟ್ಟುಕೊಂಡು ಚಲ ಪ್ರತೀಕದಲ್ಲಿಯೂ ಪೂಜೆ ಮಾಡಿ, ಗೋವಿನಲ್ಲಿ ಪೂಜೆ ಮಾಡಿ, ಸೂರ್ಯನಲ್ಲಿರುವ ಭಗವಂತನನ್ನು ಉಪಾಸನೆ ಮಾಡಿ, ಯತಿಗಳಲ್ಲಿರುವ ಭಗವಂತನನ್ನು ಉಪಾಸನೆ ಮಾಡಿ, ಬ್ರಾಹ್ಮಣರಲ್ಲಿರ್ತಕ್ಕಂತಹ ವ್ಯಕ್ತಿಗಳಲ್ಲಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿ, ಹೀಗೆ ಎಲ್ಲ ಪ್ರತೀಕದಲ್ಲಿಯೂ ದೇವರನ್ನು ಕಂಡುಕೊಂಡು ಬರಲಿ. ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ. ಆದರೆ ಅವರವರಿಗೆ ಹೇಗೆ ಪೂಜೆ ಮಾಡಬೇಕೋ ಹಾಗೆ ಮಾಡಬೇಕು. ಹಸುವಿಗೆ ಪೂಜೆ ಮಾಡೋದು ಅಂತಂದರೆ ನಾವು ಅಭಿಷೇಕ ಮಾಡ್ತಾ ಅದಕ್ಕೆ ಆರತಿ ಮಾಡಿದರೆ ಅದಕ್ಕೆ ಹೊಟ್ಟೆ ತುಂಬೋದಿಲ್ಲ. ಅದಕ್ಕೇನೋ ಆಹಾರವೋ ಅದನ್ನು ಕೊಟ್ಟು ಅದಕ್ಕೆ ಆರಾಧನೆ ಮಾಡಬೇಕು. ಬ್ರಾಹ್ಮಣಾರಾಧನೆ ಅಂತಂದರೆ ಅವನಿಗೆ ತಲೆ ಮೇಲೆ ನೀರು ಸುರಿದು ಆರಾಧನೆ ಅಲ್ಲ, ಅವನಿಗೆ ಊಟಕ್ಕೆ ಹಾಕುವುದು. ಜನರಿಗೆ ಆರಾಧನೆ ಮಾಡುವುದು ಅಂತಂದರೆ ಅವರ ಕಷ್ಟ ಕಾರ್ಪಣ್ಯಕ್ಕೆ ನಾವು ಸ್ಪಂದಿಸಿ ಅವರಿಗೆ ಸಹಾಯ ಮಾಡುವುದು, ಇದು ಒಂದು ಸೇವೆ. ಅವರವರ ವಿಚಾರಕ್ಕೆ ತಕ್ಕಂತೆ ಅವರಿಗೆ ಸೇವೆಯನ್ನು ಮಾಡುವುದು, ಇದು ಭಗವಂತನ ಆರಾಧನೆ. ಅದನ್ನೇ ನಾನು ಹೇಳಿದ್ದೆ, ಸುಹೃನ್ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ ಎನ್ನುವ ಎಚ್ಚರಿಕೆ ಇದ್ದಾಗ ಆರಾಧನೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಆಚಾರ್ಯರು ತಿಳಿಸಿದಂತೆ ಸಲಿಲೇನಾಪಿ ಪೂಜಿತಃ ಅಂತ, ನೀರಿನಿಂದಾದರೂ ಆರಾಧನೆಯನ್ನು ಮಾಡಿ, ಪೂಜೆಯನ್ನು ಬಿಡಬೇಡಿ ಅಂತ. ಇಲ್ಲಿಯೂ ನರಸಿಂಹ ಪುರಾಣ ಆ ವಾಕ್ಯವನ್ನು ಆಚಾರ್ಯರು ಇಲ್ಲಿಯ ವಾಕ್ಯವನ್ನೇ ಅವರು ಕೃಷ್ಣಾಮೃತ ಮಹಾರಣವದಲ್ಲಿ ಉಲ್ಲೇಖ ಮಾಡಿ, ಯಾರು ತನ್ನ ಸ್ಥಾನವನ್ನೇ ಕೊಟ್ಟು ಬಿಡ್ತಾನೆ. ನಾವು ಯಾರನ್ನಾದರೂ ಹೊಗಳಿದರೆ ಅವರು ನಮಗೆ ಅವರ ಮನೆಯನ್ನು ಬರೆದು ಕೊಡೋದಿಲ್ಲ, ನಮ್ಮನ್ನು ಹೊಗಳಿ ಕಳಿಸ್ತಾರೆ. ಆದರೆ ಭಗವಂತ ತನ್ನ ಸ್ಥಾನವನ್ನೇ ಕೊಟ್ಟು ಬಿಡ್ತಾನೆ, ತನ್ನ ಲೋಕವನ್ನೇ ಬಾ ಇಲ್ಲಿ ಇದ್ದು ಬಿಡು ಅಂತ. ನಾವು ಯಾರನ್ನಾದರೂ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಹೊಗಳಿದ ತಕ್ಷಣ. ಭಗವಂತ ತನ್ನ ಮನೆಯನ್ನು ಕೊಡ್ತಾನಂತೆ, ಇಲ್ಲೇ ಇರುವಂಥ. ಯೋ ದದಾತಿ ಸ್ವಕಂ ಸ್ಥಾನಂ ಅಂತ ಆಚಾರ್ಯರ ವಾಕ್ಯ. ಪುರಾಣದಲ್ಲೂ ಲೋಕಂ ಅಂತ ಇದೆ.
ನರಸಿಂಹೋ ಋಷಿಕೇಶ ಪುಂಡರೀಕ ನಿಭೇಕ್ಷಣ ಸ್ಮರಣಾನ್ ಮುಕ್ತಿದೋ ನೃಣಾಂ ಸತ್ವಯ ಕಿನ್ನ ಪೂಜಿತಃ. ಪುರಾಣದಲ್ಲಿಯೂ ಹೀಗೆ ಇದೆ, ಕೃಷ್ಣಾಮೃತ ಮಹಾರ್ಣವದಲ್ಲಿಯೂ ಹೀಗೆ ಇದೆ ಆಚಾರ್ಯರ ವಾಕ್ಯ. ಅಂತಹ ನರಸಿಂಹನನ್ನು, ಭಗವಂತನನ್ನು ಪೂಜೆ ಮಾಡಲಿಲ್ವ ಅಂತ ಯಮ ಅಲ್ಲಿ ನಾರಕಿಗಳ ಹತ್ರ ಮಾತನಾಡ್ತಾ ಇರ್ತಾನೆ. ಹೇ ಕೃಷ್ಣ ಕೃಷ್ಣ ಕೃಷ್ಣೇತಿ ಯೋಮಾಂ ಸ್ಮರತಿ ನಿತ್ಯಶಃ ಜಲಂ ಭಿತ್ವ ಯಥಾ ಪದ್ಮಂ ನರಕಾತ್ ಉದ್ಧರಾಮ್ಯಹಂ. ಭಗವಂತ ಹೇಳುವ ಮಾತಂತ ಇದು, ಯಮ ಹೇಳುವುದು. ಕೃಷ್ಣ 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 ಅಂತ ಸ್ಮರಣೆ ಮಾಡ್ತಾ ಇದ್ದರೆ ನರಕದಿಂದ ನಾನು ಮೇಲೆ ನಿಮ್ಮನ್ನು ದಾಟಿಸ್ತೇನೆ. ಹೇಗೆ ಜಲಂ ಭಿತ್ವ, ನೀರನ್ನು ಒಡೆದುಕೊಂಡು, ಅಂದರೆ ನೀರಿನ ಒಳಗಿನಿಂದ ಹೇಗೆ ಪದ್ಮ ಬರುತ್ತೋ ಹಾಗೆ ನಿಮಗೆ ಕೆಟ್ಟ ಲೋಕದಿಂದ ನಿಮಗೆ ಒಳ್ಳೆಯ ಲೋಕವನ್ನು ಕೊಡ್ತಾನೆ ಭಗವಂತ, ಕೃಷ್ಣ ಸ್ಮರಣೆ ಮಾಡಿ ಅಂತ. ಆ ನಾರಕಿಗಳದ ಏನು ಪುಣ್ಯವೋ ಗೊತ್ತಿಲ್ಲ, ಎಲ್ಲರೂ ಭಗವತ್ ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಇತ್ಯುದೀರಿತ ಮಾಕರಣೆ ಹರಿವಾಕ್ಯಂ ಯಮೇನ ಚ ನಾರಕಾಹ ಕೃಷ್ಣ ಕೃಷ್ಣೇತಿ ನಾರಸಿಂಹೇತಿ ಚಕ್ರಶು. ಎಲ್ಲರೂ ಕೃಷ್ಣ ಕೃಷ್ಣ ನಾರಾಯಣ ಅಂತ ಅವರು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನರಕದಲ್ಲಿ ಇರುವವರು ಭಗವಂತನನ್ನು ಹೇಗೆ ಸ್ತೋತ್ರ ಮಾಡಿದರು ಅಂತ, ಓಂ ನಮೋ ಭಗವತೆ ತಸ್ಮೈ ಕೇಶವಾಯ ಮಹಾತ್ಮನೆ ಯನ್ನಾಮ ಕೀರ್ತನಾತ್ ಸದ್ಯೋ ನರಕಾಗ್ನಿ ಪ್ರಶಾಮ್ಯತಿ ಅಂತ ತುಂಬ ಸ್ತೋತ್ರವನ್ನು ಮಾಡ್ತಾರೆ. ಎಲ್ಲರಿಗೂ ಉದ್ಧಾರ ಆಯಿತು, ಎಲ್ಲರೂ ಉದ್ಧಾರಗೊಂಡರು ಭಗವತ್ ಸ್ಮರಣೆಯಿಂದ. ಕೃಷ್ಣರೂಪಧರಾ ಸರ್ವೇ ದಿವ್ಯವಸ್ತ್ರ ವಿಭೂಷಿತಾ ದಿವ್ಯ ಗಂಧಾನುಲಿಪ್ತಾಂಗಾ ದಿವ್ಯಾಭರಣಭೂಷಿತಾ ಅಂತ ಹೀಗೆ ಎಲ್ಲರೂ ಉದ್ಧಾರಗೊಂಡರು. ತಂಬೈ ನರಸಿಂಹಸ್ಯ ತಸ್ಯ ವೈ ನರಸಿಂಹಸ್ಯ ವಿಷ್ಣೋರಮಿತ ತೇಜಸಃ ಪ್ರಣಾಮಂ ಏಪಿ ಕುರುವಂತಿ ತೇಭ್ಯೋಪೀಹ ನಮೋ ನಮಃ. ಯಮ ಹೇಳುವಂತಹ ಮಾತು, ಯಾರು ದೇವರನ್ನು ನಮಸ್ಕಾರ ಮಾಡ್ತಾರೆ, ಯಾರು ದೇವರ ಉಪಾಸನೆಯನ್ನು ಮಾಡ್ತಾರೆ ಅಂಥವರಿಗೂ ನನ್ನ ನಮನ ಇರಲಿ ಅಂತ. ಇದನ್ನೂ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಉಲ್ಲೇಖ ಮಾಡ್ತಾರೆ. ಆದರೆ ಶ್ಲೋಕ ಸ್ವಲ್ಪ ವ್ಯತ್ಯ. ತಸ್ಯ ಯಜ್ಞ ವರಾಹಸ್ಯ ವಿಷ್ಣೋರಮಿತ ತೇಜಸಃ ಪ್ರಣಾಮಂ ಏಪಿ ಕುರುವಂತಿ ತೇಷಾಮಪಿ ನಮೋ ನಮಃ ಅಂತ ಅಲ್ಲಿಯ ವಾಕ್ಯ. ಅಲ್ಲಿ ಯಜ್ಞವರಾಹಸ್ಯ ಅಂತ ಉಲ್ಲೇಖ ಇದೆ, ಇಲ್ಲಿ ನರಸಿಂಹಸ್ಯ ಅಂತ. ಶ್ಲೋಕ ಒಂದೇ ರೀತಿಯಾಗಿದೆ. ವಿಷ್ಣೋ ಅಮಿತ ತೇಜಸಃ ಹಾಗೇ ಇದೆ, ಪ್ರಣಾಮಂ ಏಪಿ ಕುರುವಂತಿ ಎರಡೂ ಕಡೆ ಅದೇ ವಾಕ್ಯ. ಇಲ್ಲಿ ತೇಭ್ಯೋಪೀಹ ನಮೋ ನಮಃ, ಅಲ್ಲಿ ತೇಷಾಮಪಿ ನಮೋ ನಮಃ ಅಂತ. ಅಂದರೆ ಆಚಾರ್ಯರು ಪುರಾಣಗಳನ್ನು ಹೇಗೆ ಬಳಸಿಕೊಂಡಿದ್ದಾರೆ, ಆಚಾರ್ಯರು ಎಷ್ಟು ಪುರಾಣಗಳ ಅಧ್ಯಯನವನ್ನು ನಡೆಸಿದ್ದಾರೆ. ನಾವು ಆಚಾರ್ಯರನ್ನು ಸರ್ವಜ್ಞರು ಎಲ್ಲವೂ ಗೊತ್ತಿದೆ ಅಂತ ಹೇಳ್ಬೋದು, ಆದರೆ ಆಚಾರ್ಯರು ಗ್ರಂಥ ಸಂಪಾದನೆಗೆ, ವಿಶೇಷವಾಗಿ ಮಹಾಭಾರತದ ಬಗ್ಗೆ ಮಾತನಾಡುವಾಗ ದೇಶೇ ದೇಶೇ ತಥಾ ಗ್ರಂಥಾನ್ ಪೃಥಗ್ವಿಧಾನ್ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಪಾಠಶುದ್ಧಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಅವರು ಹುಡುಕಿ, ಆದರೂ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಿ ಚ ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯತ ಅಂತ ಆಗಲೇ ಎಷ್ಟೋ ಪ್ರಕ್ಷಿಪ್ತವಾಗಿವೆ, ತೆಗೆದು ಹಾಕಿದ್ದಾರೆ, ಅದರ ಒಳಗೆ ಗೊಂದಲ ಎಬ್ಬಿಸಿದ್ದಾರೆ. ಇದಕ್ಕೆ ಗೋವಿಂದಾಚಾರ್ಯರು ವ್ಯಾಖ್ಯಾನ ಬರೆಯುವಾಗ ಒಂದು ಮಾತನ್ನು ಹೇಳ್ತಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ ಕುರ್ಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯತ. ತೆಗೆದು ಹಾಕುವುದು, ಒಳಗಿಂದೊಳಗೆ ಹಿಂದೆ ಮುಂದೆ ಮಾಡುವುದು ಮತ್ತು ಸೇರಿಸುವುದು, ಈ ಮೂರಕ್ಕೂ ಕ್ಷಮೆ ಇಲ್ಲ ಅಂತ ಹೇಳ್ತಾರೆ. ಅವರು ವ್ಯಾಖ್ಯಾನ ಬರೆಯುವಾಗ ಈ ನಾಲ್ಕರಲ್ಲಿ ಮೂರಕ್ಕೆ ಯಾವತ್ತೂ ಕ್ಷಮೆ ಇಲ್ಲ, ಕೊನೆಗೆ ಒಂದಕ್ಕೆ ಪ್ರಮಾದಾತ್ ಕ್ವಚಿದನ್ಯತ, ಗೊತ್ತಿಲ್ಲದೆ ಆಗುವುದಕ್ಕೆ ಕ್ಷಮೆ ಇರುತ್ತೆ ಅಂತ. ಆಚಾರ್ಯರು ಪಾಠಶುದ್ಧಿಗೋಸ್ಕರ ಅಥವಾ ಪಾಠಗಳು ಸರಿಯಾಗಿ ಕೊಡಬೇಕು ಜನರಿಗೆ ಅಂತ ಆಚಾರ್ಯರು ತುಂಬ ಗ್ರಂಥಗಳ ಅವಲೋಕನೆಯನ್ನು, ಅವರು ಸರ್ವಜ್ಞರು ಆದರೂ ನಾಳೆ ಜನ ಬೆರಳು ಮಾಡಿ ತೋರಿಸ್ತಾರೆ ಅಂತ ಎಲ್ಲ ಕಡೆಗೂ ಆಚಾರ್ಯರು ಸಂಚಾರ ಮಾಡಿ ಒಂದು ಕ್ರಾಂತಿಯನ್ನು ಉಂಟು ಮಾಡಿದರು ಅಂತ. ನಮಗಿದೆಲ್ಲ ನೋಡುವಾಗ ಆಚಾರ್ಯರ ಅಧ್ಯಯನ ಹೇಗಿತ್ತು ಅಂತಲೂ, ಇದು ಇಲ್ಲಿಯ ವಾಕ್ಯಗಳು ಅಷ್ಟೇ ಅಲ್ಲ, ಬೇರೆ ಬೇರೆ ಪುರಾಣದ ವಾಕ್ಯಗಳನ್ನು ಆಚಾರ್ಯರು ಹಾಗೇ ಉಲ್ಲೇಖ ಮಾಡ್ತಾರೆ. ಅಂತಹ ವಿಚಾರಗಳು ಮಾರ್ಕಂಡೇಯ ತಾನು ಭಗವಂತನನ್ನು ಒಲಿಸಿಕೊಳ್ಳುವ ವಿಚಾರವನ್ನು ಇಲ್ಲಿ ಇವತ್ತಿನ ಚಿಂತನೆಯಲ್ಲಿ ನಡೆಸಿದ್ದೇವೆ. ಇನ್ನು ಭಗವಂತ ಮಾರ್ಕಂಡೇಯನಿಗೆ ಪ್ರತ್ಯಕ್ಷ ಆಗುವುದು, ಭಗವಂತ ಮಾರ್ಕಂಡೇಯನನ್ನು ಸ್ತುತಿ ಮಾಡುವುದು, ಭಗವಂತನನ್ನು ಮಾರ್ಕಂಡೇಯ ಸ್ತುತಿ ಮಾಡುವುದು, ಅದನ್ನು ಯಮಗೀತ ಅಂತ ಒಂದು ಇದೆ. ಅದರ ನಂತರ ಯಮೀಯ ಸಂವಾದ ಬರುತ್ತೆ. ಅದರ ವಿಚಾರವನ್ನು ಕೂಡ ನಾಳೆ ಸೇರಿದಾಗ ಮತ್ತೆ ಚಿಂತನೆ ನಡೆಸೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.